ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಮೆಟ್ರೋವನ್ನು ಅವಲಂಬಿಸಿರ್ತಾರೆ, ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ. ಅದ್ರ ಜೊತೆಗೆ ರೀಲ್ಸ್ ನೋಡೋ ಅಭ್ಯಾಸ ಸಾಕಷ್ಟು ಜನರಿಗೆ ಇರುತ್ತೆ. ಮೆಟ್ರೋ ಟ್ರೈನ್ನಲ್ಲಿ ಊಟ ತಿಂಡಿಯನ್ನು ಮಾಡ್ತೀರಾ ನೀವು? ಅಂದರೆ ಮಾಡೋಂಗಿಲ್ಲ ಅಂತ ರೂಲ್ಸ್ ಇದೆ. ಮೆಟ್ರೋ ಟ್ರೈನಲ್ಲಿ ಊಟ ತಿಂಡಿ ಮಾಡಬಾರ್ದು ಅಂತ ರೂಲ್ಸ್ ಇದೆ. ಆದರೂ ಕೆಲವರು ಅದು ಇದು ತಿನ್ನಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಹಾಗಿದ್ದರೆ ತಪ್ಪದೇ ನೀವು ಈ ಸ್ಟೋರಿಯನ್ನು ನೋಡಲೇಬೇಕಾಗ್ತದೆ. ಸಹ ಪ್ರಯಾಣಿಕರಿಗೆ ತೊಂದರೆ ಮಾಡಿದರೆ ದಂಡ ಕೂಡ ವಿಧಿಸ್ತಾರೆ. ಮೊಬೈಲ್ ಬಳಕೆ ಮಾಡಿ ಕಿರಿಕಿರಿ ಮಾಡಿದರೆ ಫೈನ್ ಹಾಕ್ತಾರೆ. ಲೌಡ್ ಸ್ಪೀಕರ್ ಹಾಕಿ ತೊಂದರೆ ಕೊಟ್ಟರೆ ದೂರು ಕೂಡ ಈಗ ದಾಖಲಾಗಿದ್ದಾವೆ. 6520 ಮಂದಿ ವಿರುದ್ಧ ಲೌಡ್ ಸೌಂಡ್ ಕೇಸ್ ಈಗ ದಾಖಲಾಗಿದೆ. 268 ಕೇಸ್ ಕೂಡ ಈಗ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುಷ್ಮಿತಾ ಕೊಡ್ತಾ ಹೋಗ್ತಾರೆ. ಸುಷ್ಮಿತಾ, ಸಾಕಷ್ಟು ಪ್ರಯಾಣಿಕರು ಈ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋವನ್ನು ಅವಲಂಬಿಸಿಕೊಂಡಿದ್ದಾರೆ. ಬೆಂಗಳೂರಲ್ಲೇ ಪ್ರತಿನಿತ್ಯ ಸುಮಾರು 8ರಿಂದ 10 ಲಕ್ಷ ಜನ ಮೆಟ್ರೋ ಬಳಕೆ ಮಾಡ್ತಾರೆ. ಸಾಕಷ್ಟು ರೂಲ್ಸ್ ಇದ್ದಾವೆ. ಆಗ ರೂಲ್ಸ್ಗಳಂದರೆ ತಿಂಡಿ ಊಟ ಮಾಡಬಾರ್ದು, ಜೊತೆಗೆ ಲೌಡ್ ಸ್ಪೀಕರ್ ಹಾಕಬಾರ್ದು, ರೀಲ್ಸ್ ಮಾಡಬಾರ್ದು, ಈ ಥರ ಎಲ್ಲ ಒಂದಿಷ್ಟು ಇದ್ದಾವೆ. ಅವೆಲ್ಲವನ್ನೂ ಕೂಡ ಈಗ ಗಾಳಿಗೆ ತೂರ್ತಾ ಇದ್ದಾರೆ ಕೆಲವು ಪ್ರಯಾಣಿಕರು. ಸಹ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಸಚಿನ್, ಟೈಮ್ ಸೇವ್ ಆಗ್ಬೇಕು, ಹಾಗೆ ಯಾವುದೇ ರೀತಿ ಟ್ರಾಫಿಕ್ ಇರಬಾರ್ದು, ನಾವು ನಮ್ಮ ಕೆಲಸಗಳಿಗೆ ಬೇಗ ಬೇಗ ಹೋಗ್ಬೇಕು ಅಂತ ಹೇಳಿ ಸಾಕಷ್ಟು ಜನರು ಇವಾಗ ಮೆಟ್ರೋವನ್ನ ಅವಲಂಬಿಸಿದ್ದಾರೆ. ಹಾಗೆ ಮೆಟ್ರೋದಲ್ಲೂ ಕೂಡ ಸ್ವಚ್ಛತೆಯನ್ನ ಕಾಪಾಡೋದಕ್ಕೆ, ಜೊತೆಗೆ ಯಾವುದೇ ರೀತಿ ಸಹ ಪ್ರಯಾಣಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಮ್ಮ ಮೆಟ್ರೋ ಅಂದ್ರೆ BMRCL ಸಾಕಷ್ಟು ರೂಲ್ಸ್ ಗಳನ್ನು ಕೂಡ ಜಾರಿಗೆ ತಂದಿತ್ತು. ಅಂದ್ರೆ ಯಾವುದೇ ರೀತಿ ಮೊಬೈಲ್ ಫೋನ್ಗಳಲ್ಲಿ ರೀಲ್ಸ್ ಅನ್ನ ನೋಡೋದಾಗ್ಲಿ, ಅಥವಾ ಅಂದ್ರೆ ರೀಲ್ಸ್ ನೋಡಿ ಬಟ್ ಆದ್ರೆ ಯಾವುದೇ ರೀತಿಯಲ್ಲಿ ಲೌಡ್ ಸ್ಪೀಕರ್ ಇಟ್ಕೊಂಡು ನೋಡುವಂತ ಇರ್ಲಿಲ್ಲ. ಇಯರ್ಫೋನ್ ಹಾಕೊಂಡು ನೋಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಹಾಗೆ ಯಾವುದೇ ರೀತಿ ಊಟ ತಿಂಡಿ ಆಗಿರ್ಬೋದು ಯಾವುದನ್ನು ಕೂಡ ಸೇವನೆ ಮಾಡಬಾರ್ದು ಅಂತ ಹೇಳಿ ಕೂಡ ಈ ಹಿಂದೆ BMRCL ರೂಲ್ಸ್ ಅನ್ನ ಮಾಡಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರಯಾಣಿಕರು ದಿನ ಹೋಗ್ತಾ ಇದ್ದಂಗೆ ಈ ಒಂದು ರೂಲ್ಸ್ ಗಳನ್ನ ಗಾಳಿಗೆ ತೂರ್ತಾ ಇದ್ರು. ಹೀಗಾಗಿ ಇದೀಗ ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಲಿಕ್ಕೆ ಇವಾಗ BMRCL ಮುಂದಾಗ್ತಾ ಇರುವಂತದ್ದು. ಸರ್ಪ್ರೈಸ್ ವಿಸಿಟ್ ಗಳನ್ನ ಮೆಟ್ರೋಗಳಲ್ಲಿ ಕೊಡ್ತಾ ಇರುವಂತದ್ದು. ಅಲ್ಲಿರುವಂತಹ ಅಧಿಕಾರಿಗಳು ಯಾರೆಲ್ಲ ಈ ರೀತಿಯಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಪ್ರಯಾಣಿಕರು, ಅವರ ವಿರುದ್ಧವೂ ಕೂಡ ಕೇಸನ್ನ ದಾಖಲು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಕೇವಲ 20 ದಿನ ಅಂದ್ರೆ ಡಿಸೆಂಬರ್ 5ರಿಂದ 25ವರೆಗೂ ಕೂಡ ಸರಿಸುಮಾರು 6,500ಕ್ಕೂ ಅಧಿಕ ಜನರ ವಿರುದ್ಧ ಲೌಡ್ ಸ್ಪೀಕರ್ ಅಲ್ಲಿ ಕುತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾರೆ. ಧನ್ಯವಾದ ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.